ಸೆಂಟ್ರಲ್ ಮತ್ತು ಪ್ರೊಟ್ರಾಕ್ಟ್ ಫ್ರಮ್ ಮಂಗಳೂರು ಸಿಟಿ ಇದರ ಆಶ್ರಯದಲ್ಲಿ ನಾವು ಈ ವರ್ಷ 22ನೇ ವರ್ಷದ ಬಾರಿಗೆ ನಮ್ಮ ಒಂದು ಪ್ರತಿಷ್ಠಿತ ರೋಟರಿ ವಂದನಾ ಪ್ರಶಸ್ತಿ ಆ ಒಂದು ಕಾರ್ಯಕ್ರಮವನ್ನು ತಾರೀಕು 21ರಂದು ಸಿವಿಯು ಹೋಟೆಲ್ನಲ್ಲಿ ಇಟ್ಟುಕೊಂಡಿದ್ದೇವೆ. ಈ ವರ್ಷದ ಈ ಪ್ರಶಸ್ತಿಯನ್ನು ನಾವು ಗ್ರೀನ್ ಹೀರೋ ಆಫ್ ಇಂಡಿಯಾ ಎಂದೇ ಪ್ರಸಿದ್ಧಿ ಪಡೆದಿರುವ ಡಾಕ್ಟರ್ ಆರ್.ಕೆ. ನಾಯರ್, ರಾಧಾಕೃಷ್ಣ ನಾಯರ್ ಇವರಿಗೆ ಈ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದೇವೆ. ತಮಗೆಲ್ಲರೂ ತಿಳಿದ ಹಾಗೆ ಪತ್ರಕರ್ತರಿಗೆ ಆರ್.ಕೆ. ನಾಯರ್ ಅವರ ಬಗ್ಗೆ ಹೇಳುವ ಅಗತ್ಯವೇ ಇಲ್ಲ. ಅವರು ಸುಮಾರು 12 ರಾಜ್ಯಗಳಲ್ಲಿ ಸಾವಿರಾರು ಎಕರೆ ಬಂಜರು ಭೂಮಿಯನ್ನು ಜಪಾನ್ ರಾಷ್ಟ್ರ ಮಾದರಿಯ ಮಿಯಾವಾಕಿ ಅರಣ್ಯ ಪ್ರದೇಶವಾಗಿ ಪರಿವರ್ತಿಸಿದ್ದು ಪರಿಗಣಿಸಿ ಅವರ ಸಾಧನೆ, ಅದೇ ರೀತಿ ಗುಜರಾತ್ ಅನ್ನು ಅವರು ಮೂಲತಃ ಕೇರಳದವರು, ನಂತರ ಈಗ ಅವರ ಕುಟುಂಬ ಎಲ್ಲ ಸುಳ್ಯ, ನಮ್ಮ ಊರಿನಲ್ಲಿ ಸುಳ್ಯದಲ್ಲಿ ವಾಸವಾಗಿದ್ದಾರೆ. ಗುಜರಾತ್ ಅನ್ನು ಕೇಂದ್ರವಾಗಿಟ್ಟುಕೊಂಡು ಅವರೊಂದು ಬಹಳ ದೊಡ್ಡ ಉದ್ಯಮಿ ಕೂಡ ಆಗಿದ್ದಾರೆ. ಅವರ ಒಂದು ಗಾರ್ಮೆಂಟ್ ಕಂಪನಿಯಲ್ಲಿ 1,000 ನೌಕರರಿದ್ದು ಆ 1,000 ಜನರಿಗೂ ಹೆಚ್ಚು ಒಂದು ಕುಟುಂಬಕ್ಕೆ ಅವರು ಆಶ್ರಯದಾತರಾಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಮ್ಮ ವಂದನಾ ಪ್ರಶಸ್ತಿಯೊಂದಿಗೆ ನಾವು ಗೌರವಿಸಲಿದ್ದೇವೆ. ಅದೇ ರೀತಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಬಂಧುಗಳನ್ನು ನಾನು ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಪರವಾಗಿ ನಾನು ಹೃತ್ಪೂರ್ವಕ ಹಾಗೂ ಗೌರವಪೂರ್ವಕವಾಗಿ ತಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ರೋಟರಿ ಕ್ಲಬ್ ಮಂಗಳೂರು ಸಿಟಿ ಕೂಡ ನಮ್ಮ ಜೊತೆ ಇದೆ. ಈ ಕಾರ್ಯಕ್ರಮವನ್ನು ಸುಮಾರು 2004ರಿಂದ 22 ವರ್ಷದ ಹಿಂದೆ ರೋಟರಿ ಕ್ಲಬ್ಬಿನವರು ಪ್ರಾರಂಭಿಸಿದ್ದು. ನಂತರ ಅದನ್ನು ರೋಟರಿ ಕ್ಲಬ್ಬಿನವರ ಮೂಲಕ ರೋಟರಿ ಮತ್ತು ರೋಟರಿ ಸೇರಿಕೊಂಡು ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ರೋಟರಿ ಕ್ಲಬ್ ಕೂಡ ರೋಟರಿ ಕ್ಲಬ್ ಅನ್ನು ಅಲ್ಲಿ ಅದನ್ನು ಪೋಷಣೆ ಮಾಡುವವರು ಕೂಡ ನಮ್ಮ ಡಾಕ್ಟರ್ ದೇವದಾಸರಿ PDG 3180 ಅಂತ ಹೇಳುವಾಗ ಆ ಸಂದರ್ಭದಲ್ಲಿ ಸುಮಾರು ಮೈಸೂರು, ಮಡಿಕೇರಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳನ್ನು ಒಳಗೊಂಡಿತ್ತು. ಅವರು ಆ ಒಂದು ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವ ಸಂದರ್ಭದಲ್ಲಿ ಬಹಳಷ್ಟು ಮುತುವರ್ಜಿ ವಹಿಸಿ ಬಹಳ ವಿಸ್ತಾರವಾದ ಜಾಗದಲ್ಲಿ ಅವರು ಆ ಒಂದು ಕಾರ್ಯವನ್ನು ನೆರವೇರಿಸಿದ್ರು. ಇದೀಗ 3181 ಅಂತ ಅದು ಈಗ ಅರ್ಧ ಭಾಗವಾಗಿ ನಮ್ದು ಮೈಸೂರು, ಮಡಿಕೇರಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇದನ್ನು ಒಳಗೊಂಡಂತೆ ಚಾಮರಾಜನಗರ ಒಳಗೊಂಡಂತೆ ಈಗ ಅದೊಂದು 2 ಭಾಗವಾಗಿ ಪರಿವರ್ತಿತಗೊಂಡಿದೆ. ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ರೋಟರಿ ಕ್ಲಬ್ ರೋಟರಿ ಜಿಲ್ಲಾ PDG ಆದ ರೋಟೇರಿಯನ್ ಡಾಕ್ಟರ್ ದೇವದಾಸರಿ ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಈ ಕ್ಲಬ್ಗೆ ಒಂದು ಬೆನ್ನೆಲುಬಾಗಿ, ಒಂದು ಪ್ರತಿಯೊಂದು ವಿಷಯದಲ್ಲಿ ಒಬ್ಬರು ಮಾರ್ಗದರ್ಶಕರಾಗಿ, ಯಾವುದೇ ಕಾರ್ಯಕ್ರಮ ಇದ್ರು ಅವರ ಡ್ಯೂಟಿಯ ಮಧ್ಯದಲ್ಲಿ ಕೂಡ ಅವರು ಬಂದು ನಮ್ಮ ಒಂದು ಈ 40 ಇದೀಗ 39ನೇ ವರ್ಷದ ನಾನು ಅಧ್ಯಕ್ಷನಾಗಿದ್ದೇನೆ. 39 ವರ್ಷಗಳಲ್ಲಿ ಡಾಕ್ಟರ್ ದೇವದಾಸರಿಯವರ ಸೇವೆ ಖಂಡಿತವಾಗಿಯೂ ಅದೊಂದು ಸಾಮಾಜಿಕವಾಗಿ ಬಹಳಷ್ಟು ಗುರುತಿಸಿಕೊಂಡಿರುವಂತಹ ಸೇವೆ ಅವರಿದ್ದಾರೆ. ಅದೇ ರೀತಿ ನಮ್ಮ ಕಾರ್ಯದರ್ಶಿ ವಿಕಾಸ್ ಕೋಟ್ಯಾರ್ ಇದ್ದಾರೆ ನಮ್ಮ ಜೊತೆ. ಅದೇ ರೀತಿ ನಮ್ಮ ನಿಯೋಜಿತ ಅಧ್ಯಕ್ಷ ರೊಟೇರಿಯನ್ ರವೀಂದ್ರ BN ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಮಾಧ್ಯಮದ ನಮ್ಮ ಸಲಹೆಗಾರರಾದ ME ಮಲ್ಯ ನಮ್ಮ ಜೊತೆ ಇದ್ದಾರೆ. ರೋಟರಿ ಕ್ಲಬ್ಬಿನ ಅಧ್ಯಕ್ಷ ಅಕ್ಷಯ್ ಬೀರೈ, ಅದೇ ರೀತಿ ನಮ್ಮ ರೋಟೇರಿಯನ್ ಪ್ರವೀಣ ಹೆಗಡೆ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ರೋಟೇರಿಯನ್ ಗೀತಾ ಬೀರೈ ಇನ್ನರ್ವೀಲ್ ಕ್ಲಬ್ಬಿನ ಅಧ್ಯಕ್ಷೆಯಾಗಿದ್ದು ಕೂಡ ಈಗ ರೋಟರಿಗೆ ಜಾಯಿನ್ ಆಗಿದ್ದಾರೆ. ಈ ವರ್ಷ ನಾವು ಬಹಳಷ್ಟು ಮಹಿಳಾ ಮೆಂಬರ್ಸ್ ಗಳನ್ನು ಕೂಡ ನಾವು ಸೇರಿಸಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಮಗದೊಮ್ಮೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಇನ್ನು ಮುಂದಿನ ವಿಷಯಗಳನ್ನು ಡಾಕ್ಟರ್ ದೇವದಾಸ್ ಅವರು ತಮಗೆ ತಿಳಿಸಲಿದ್ದಾರೆ. ನಮ್ಮ ಅಧ್ಯಕ್ಷರು ಹೇಳಿದ್ರು ಭಾಸ್ಕರ್
ಈ ವಂದನಾ ಪ್ರಶಸ್ತಿ ಹಿನ್ನೆಲೆ ಹೇಳಲಿಕ್ಕೆ ನನಗೆ ಸ್ವಲ್ಪ ನಾನು ಹೇಳ್ತೇನೆ. ಅದು 2004ರಲ್ಲಿ ಪ್ರಾರಂಭವಾದಲ್ಲ, 1996ರಲ್ಲಿ ರೋಟ್ರಾಕ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸಿಟಿ 18 ವರ್ಷದಿಂದ 30 ವರ್ಷದ ವಯಸ್ಕರ ಯುವಕರ ಸಂಘ, ಈ ರೋಟ್ರಾಕ್ ಕ್ಲಬ್ ಮಂಗಳೂರು ಸಿಟಿಯವರು ಪ್ರಾರಂಭಿಸಿದರು. ಅದು ಆಗ ವೃತ್ತಿಪರ ಸೇವಾ ಪ್ರಶಸ್ತಿ ಆಗಿದೆ. ಅದು 2004ರ ಒಳಗೆ ಹಾಗೆ ಹೋಯಿತು. 2004ರಲ್ಲಿ ರೋಟರಿ ಕ್ಲಬ್ ಆಫ್ ಮಂಗಳೂರು ಸೆಂಟ್ರಲ್, ಅದು ಈ ರೋಟ್ರಾಕ್ ಸಂಸ್ಥೆಯ ಮಾತೃ ಸಂಸ್ಥೆ, ನಮ್ಮ ರೋಟರಿ ಸಂಸ್ಥೆಯು ಇದಕ್ಕೆ ಸಹಭಾಗಿತ್ವ ಕೊಡ್ತೀವಿ. ಯಾಕೆಂತ ಹೇಳಿದ್ರೆ ಇದನ್ನು ಸ್ವಲ್ಪ ದೊಡ್ಡ ಪ್ರಮಾಣಕ್ಕೆ ಕೊಂಡು ಹೋಗೋಣ. ಹಾಗೆ ಸಾಧಕರ ಪ್ರಶಸ್ತಿ ಅಂತ ಆಯ್ತು. ಈಗ 2004ರಲ್ಲಿ ಆನಂದ್ ಶೆಟ್ಟಿ, ಡಾಕ್ಟರ್ ಶಾಂತರಾಮ್ ಶೆಟ್ಟಿ, ಪ್ರೊಫೆಸರ್ GR ರೈ, ಪ್ರದೀಪ್ ಕಲ್ಕೂರ, ಕದ್ರಿ ನವನೀತ್ ಶೆಟ್ಟಿ, BR ಭಟ್ ಮತ್ತು ವಂದನಾ ಪೈ ಅವರಿಗೆ ನಾವು ಪ್ರಶಸ್ತಿ ಕೊಟ್ಟೆವು. 2005ರಲ್ಲಿ ಡಾಕ್ಟರ್ ಮೋಹನ್ ಆಳ್ವ, ಡಾಕ್ಟರ್ ಎ ಸದಾನಂದ ಶೆಟ್ಟಿ, ನಾಮ ಮಗಸಾಲೆ, ಮಿಸ್ಟರ್ ಹರ್ಷ ಮತ್ತು ಬ್ರಿಗೇಡಿಯರ್ IN ರೈ ಇವರಿಗೆ ಕೊಟ್ಟೆವು. 2006-7ರಲ್ಲಿ ಪದ್ಮವಿಭೂಷಣ್ ಡಾಕ್ಟರ್ BM ಹೆಗ್ಡೆ, ಪ್ರೊಫೆಸರ್ ಡಾಕ್ಟರ್ NR ಶೆಟ್ಟಿ, ಡಾಕ್ಟರ್ MN ರಾಜೇಂದ್ರ ಕುಮಾರ್, ಲೇಟ್ ಮಿಸ್ಟರ್ ಅಮೃತ ಸೋಮೇಶ್ವರ, ಮಿಸ್ಟರ್ ರಾಮಕೃಷ್ಣ ಹಾಗೂ ಪದ್ಮಶ್ರೀ ಅರೇಕಳ ಹಾಜಬ್ಬನಿಗೆ ಕೊಟ್ಟೆವು. ಅರೇಕಳ ಹಾಜಬ್ಬನಿಗೆ 2007-8ರಂದು ಜಸ್ಟಿಸ್ N ಸಂತೋಷ್ ಹೆಗ್ಡೆ, 2008-9ರಂದು ಪದ್ಮಶ್ರೀ ಭಗವತ್ ಸುಬ್ರಹ್ಮಣ್ಯ ಚಂದ್ರಶೇಖರ್, 2009-10ರಂದು ಮಿಸ್ಟರ್ ಗುರುಕಿರಣ್, ಡಾಕ್ಟರ್ ಗುರುಕಿರಣ್, 2010-11ರಂದು ಲೇಟ್ ಪದ್ಮಶ್ರೀ ಕದ್ರಿ ಗೋಪಾಲನಾಥ್, 2011-12ರಂದು ಡಾಕ್ಟರ್ AJ ಶೆಟ್ಟಿ, 2012-13ರಂದು ಕಾಸರಗೋಡು ಚಿನ್ನ ಮತ್ತು ರೋಟರಿ ಮೊಬಿಲಿಟಿ ಸೆಂಟರ್ ಫಾರ್ ದ ಬ್ಲೈಂಡ್, 2013-14ರಂದು ಡಾಕ್ಟರ್ BR ಶೆಟ್ಟಿ, 2014-15ರಂದು ಮಿಸ್ಟರ್ ಜವಗಲ್ ಶ್ರೀನಾಥ್, 2015-14ರಂದು ಡಾಕ್ಟರ್ ಶಶಿಕಿರಣ್ ಶೆಟ್ಟಿ, 2016-17ರಂದು ಲೇಟ್ ಮಿಸ್ಟರ್ P ಜಯರಾಮ್ ಭಟ್ ಹಾಗೂ ಲೇಟ್ ಮನೋಹರ್ ಪ್ರಸಾದ್, 2017-18ರಂದು ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಮತ್ತು ಮಿಸ್ಟರ್ ನವೀನ್ ಪಡೀಲ್, 2018-19ರಂದು ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ, ಲೇಟ್ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕ ಹಾಗೂ ರಾಮಕೃಷ್ಣ ಮಿಷನ್, 2019-20ರಂದು ಲೇಟ್ ಡಾಕ್ಟರ್ ವಿನಯ್ ಹೆಗ್ಡೆ, 2020-20ರಂದು ಡಾಕ್ಟರ್ ಪದ್ಮನಾಭ ಕಾಮತ್, 2021-22ರಂದು ಮಿಸ್ಟರ್ ಭೋಜರಾಜ್ ವಾಮಂಜೂರ್ ಹಾಗೂ ಮಿಸ್ಟರ್ ಅರವಿಂದ್ ಬೋಡ, 2022-23ರಂದು ಮಿಸ್ಟರ್ ರಮೇಶ್ ಭಟ್, 2023-24ರಂದು ಪದ್ಮಶ್ರೀ ಮಿಸೆಸ್ ಶೈನಿ ವಿಲ್ಸನ್, 2024-25ರಂದು ಡಾಕ್ಟರ್ ಪ್ರಕಾಶ್ ಶೆಟ್ಟಿ. ಅದು ಮತ್ತೆ ಈ ವರ್ಷ ನಾವು ನೀವು ಡಾಕ್ಟರ್ ನಮ್ಮ ಭಾಸ್ಕರ್ ಹೇಳಿದಾಗೆ ಡಾಕ್ಟರ್ ರಾಧಾಕೃಷ್ಣ ನಾಯರ್, ಡಾಕ್ಟರ್ RK ನಾಯರ್ ಅಂತ ನಿಮಗೆಲ್ಲ ಗೊತ್ತಿದೆ. ಇವರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಹೋಟೆಲ್ ಸಿ ವ್ಯೂ ಮಂಗಳೂರಿನಲ್ಲಿ ಈ ಶನಿವಾರ ಮಾರ್ಚ್ 21ರಂದು 7:30 ಗಂಟೆಗೆ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಬರುವ ಮುಖ್ಯ ಅತಿಥಿ ಅವರು ನಿಮಗೆ ಹೇಳಿ ಆಗಿದೆ, ಇವರು ಶಿವಾನಂದ ತಗಡೂರು, ಪ್ರೆಸಿಡೆಂಟ್ ಆಫ್ ದ ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್ ಬೆಂಗಳೂರು. ಹಾಗೆ ಗೌರವ ಅತಿಥಿಗಳಾಗಿ ಸಹಾಯಕ ಗವರ್ನರ್ ನಮ್ಮ ರೋಟರಿ ಜಿಲ್ಲಾ 3180ರ ವಲಯ 2ರ ಸಹಾಯಕ ಗವರ್ನರ್ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ PHF ಪ್ರೊಫೆಸರ್ ಡಾಕ್ಟರ್ ಚಿನ್ನಗಿರಿ ಗೌಡ ಹಾಗೂ ರೋಟ್ರಾಕ್ ಸಂಸ್ಥೆಯ ಜಿಲ್ಲಾ ಸಂಸ್ಥೆಯ ಪ್ರತಿನಿಧಿ ಡಿಸ್ಟ್ರಿಕ್ಟ್ ರೋಟ್ರಾಕ್ ರೆಪ್ರೆಸೆಂಟೇಟಿವ್ ರೊಟೇರಿಯನ್ ರೋಟ್ರಾಕ್ ಪ್ರಜ್ವಲ್ ಅವರು ಇರ್ತಾರೆ. ಸೊ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ನಾನು ಆಮಂತ್ರಣ ಮಾಡಿದೆ. ಈ ಕಾರ್ಯಕ್ರಮವು ಬಹಳ ಇದನ್ನು ಚಂದ ಕಾಣಿಸಬೇಕು. ಹಾಗೆ ಇದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಬಹಳಷ್ಟು ಪ್ರಚಾರವನ್ನು ಕೊಡಬೇಕಂತ ಹೇಳ್ತೇನೆ. ಈ ಕಾರ್ಯಕ್ರಮವನ್ನು ನಾವು ಸದಾ ನಡೆಸ್ತೇವೆ. ಸಾಧಕರಿಗೆ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಡಾಕ್ಟರ್ RK ನಾಯರ್ ಅವರ ಪರಿಚಯ ಈಗಾಗಲೇ ನಮಗೆ ಭಾಸ್ಕರ್ ಅವರು ಹೇಳಿದ್ದಾರೆ, ಮತ್ತೆ ನಾಡು ಎಲ್ಲ ಪರಿಚಯವನ್ನು ನಾವು ಹೇಳ್ತೇವೆ. ಇಷ್ಟು ಮಾತನಾಡಿ ನಿಮ್ಮ ಸಹಕಾರವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದು ಕಡೆ ಈಗ ಆ ಪ್ರಶಸ್ತಿ ಪ್ರದಾನ ಮಾಡುವಾಗ ಅಂತದ್ದೇ ಒಂದು ಎತ್ತರದ ವ್ಯಕ್ತಿ ಬೇಕಂತ ನಾವು ಹುಡುಕಿ ಶಿವಾನಂದ ತಗಡೂರ್ರವರೇ ಅದಕ್ಕೆ ಒಂದು ಯೋಗ್ಯ ವ್ಯಕ್ತಿ ಅಂತ ಹೇಳಿಕೊಂಡು ಅವರನ್ನು ಈ ಸಂದರ್ಭದಲ್ಲಿ ನಾವು ಮುಖ್ಯ ಅತಿಥಿಗಳಾಗಿ ಕರೆಸಿ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಅದೇ ರೀತಿ
ಅದೇ ದಿವಸ ನಾವು ಜಪ್ಪು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ನೀರಿನ ಘಟಕ, ಕುಡಿಯುವ ನೀರಿನ ಘಟಕವನ್ನು ಆ ದಿವಸ ಸುಮಾರು 76 ಸಾವಿರದ ಒಂದು ಬಜೆಟ್ ನಲ್ಲಿ ನಾವಲ್ಲಿ ಆ ಘಟಕವನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ಶಿವಾನಂದ ತಗಡೂರು ಮತ್ತು R.K. ನಾರಾಯಣ ಅವರ ಸಮ್ಮುಖದಲ್ಲಿ ನಾವು ಅಲ್ಲಿ ಅದನ್ನು ಅರ್ಪಣೆ ಮಾಡಲಿದ್ದೇವೆ. ಆ ಸಂದರ್ಭದಲ್ಲಿ ಕೂಡ ಅದು ಸಾಧಾರಣ 4 ರಿಂದ 5 ಗಂಟೆ ಸಮಯ. ಅಲ್ಲಿ ಕೂಡ ತಾವೆಲ್ಲ ಬಂದು ನಮಗೆ ಸಹಕಾರವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದೀಗ ಮೊನ್ನೆ ನಮ್ಮ ಗವರ್ನರ್ ಬರುವ ದಿವಸ ನಾವು ವೆಲ್ಲಾಕಿಗೆ ಒಂದು 87,000 ವರ್ತ್ ಅಬೌಟ್ ಅಲ್ಲಿ ಕೂಡ ಒಂದು ನೀರಿನ ಘಟಕ ಕೊಟ್ಟಿದ್ದೇವೆ. ಇನ್ನೊಂದು PS ಬಸ್ ಸ್ಟ್ಯಾಂಡ್ ನಲ್ಲಿ ಕೂಡ ಒಂದು ನೀರಿನ ಘಟಕವನ್ನು ಈಗಾಗಲೇ ತಯಾರು ಮಾಡ್ತಾ ಇದ್ದೇವೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ಅದು ಬಸ್ ಬೇ ಆಗ್ತದೆ, ಆ ಕಾರಣಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇಲ್ಲೇ ಅದು 21ಕ್ಕೆ ಕೊಡ್ಬೇಕಂತ ಇತ್ತು. ಅದಕ್ಕೆ ಎಲ್ಲ ತಮ್ಮೆಲ್ಲರ ಬಹಳಷ್ಟು ನಮ್ಮ ಈ ರೋಟರಿ ಕ್ಲಬ್ಬಿನ ಪರವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಅಥವಾ ಎಲ್ಲ ಚಾನೆಲ್ಗಳಲ್ಲಿ ತಾವು ಪ್ರಚಾರವನ್ನು ನೀಡಿದ್ದೀರಿ. ಮಗದೊಮ್ಮೆ ತಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ